ಪಾಪೆ, ನೀವು ಮಾತ್ರ 1000 ಜನದಲ್ಲಿ ಒಬ್ಬಳು ಅನ್ನೋದು ನಿಜ. ನೀನು ಎಣ್ಣೆ ಹೊಡಿದ್ಯಾ ಪಪ್ಪಿ? ಯಾವಾಗಾದ್ರೂ ತೋಚಿದ್ರೆ, ಈಗ ತೋಚ್ತಾ ಇಲ್ಲ. ನೀನೇ ಕುಡಿ. ಹೌದು, ನೀನ್ ಎಣ್ಣೆ ಹೊಡೆದ್ರೇನೆ ಮೂಡ್ ಬರತ್ತಾ? ಗೊತ್ತಿಲ್ಲ, ಆದ್ರೆ ಗುಂಡು ಹಾಕಿದ್ರೇ ಏನಾದ್ರೂ ಮಾಡಬೇಕು ಅನ್ಸುತ್ತೆ. ಇಲ್ಲ ಅಂದ್ರೆ ಮನ್ಸಲ್ಲಿ ಏನೇನೋ ಏನ್ ಯೋಚಿಸ್ತಾ ಇದೆ? ನನ್ನ ಹೆಂಡತಿ ಹೇಳೋದೆಲ್ಲ. ನಿನ್ ಹೆಂಡತಿ ಹಾಗೇನ್ ಹೇಳಿದ್ಲಯ್ಯ? ನನ್ನ ವೇಸ್ಟ್ ಅಂತಂದ್ಬಿಟ್ಲು. ಯಾವ ಕೆಲ್ಸಕ್ಕೂ ಬರೋಲ್ವಂತ. ಯಾವ್ದಕ್ಕೂ ಅಂದ್ರೆ? ಅದರಲ್ಲೂ ನಾನು ಎಷ್ಟು ಮಾಡಿದ್ರು ವ್ಯಂಗ್ಯವಾಗಿ ಅಷ್ಟೇನಾ ಅಂತಾಳೆ. ಅವಳನ್ನ ನೆನೆಸ್ಕೊಂಡ್ರೆ ಕೋಪನೇ ಬರುತ್ತೆ. ಅವಳು ಹೇಳ್ದಂಗೆಲ್ಲ ಮಾಡ್ತಾನೇ ಇದ್ದೀನಿ, ಆದರೂ ವ್ಯಂಗ್ಯವಾಗಿ ಅಷ್ಟೇನಾ. ಇಲ್ಲೋಡು ನಗ್ಬೇಡ, ನಾನು ಎಷ್ಟು ಅಪ್ಸೆಟ್ ಗೊತ್ತಾ. ನೀನು ಹೇಳು, ನಾನು ನಿನ್ನ ಹತ್ರ ಎಷ್ಟು ವರ್ಷದಿಂದ ಬಂದು ಹೋಗ್ತಾ ಇದ್ದೀನಿ. ನೀನೇ ನನ್ನ ಹತ್ರ ಎಷ್ಟು ಇಷ್ಟ ಅಂತ ಎಷ್ಟು ಸರಿ ಹೇಳಿದ್ಯಾ. ನೀನೇ ನನ್ನ ಇಟ್ಕೊಂತೀಯ ಅಂತ ಕೇಳಿದ್ಯೋ ಇಲ್ವೋ? ಕೇಳಿದ್ದೀನಿ. ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನೀನು ಎಷ್ಟೋ ಮಂದಿನ ನೋಡಿದ್ಯಾ, ಅಂಥವಳು ನೀನೇ ನನ್ನ ಸೂಪರ್ ಅಂತ ಹೇಳಿದೀಯ. ನನ್ನ ಹೆಂಡತಿ ಇಷ್ಟೇನಾ ಅಂತಾಳೆ. ನಿನ್ನ ಹತ್ರನೇ ಇದು ತಪ್ಪಿದೆ. ನನ್ನ ಹತ್ರ ಏನು ತಪ್ಪಿದೆ? ನನ್ನ ಹೆಂಡತಿ ಹತ್ರನೇ. ನೋಡು, ನೀನು ನೋಡಿದ್ರೆ ಏನೋ ಅನ್ಸುತ್ತಲ್ಲ, ನನ್ನ ಹೆಂಡತಿ ಹತ್ರನೇ ಏನೂ ಅನ್ಸಲ್ಲ. ನಿನ್ನ ಹೆಂಡತಿ ಮೇಲೆ ನಿನಗೆ ಲವ್ ಇದೆಯಾ ಇಲ್ವಾ? ಅದೆಲ್ಲ ತುಂಬ ಇದೆ, ಆದರೆ ಅಷ್ಟೇನ ಅನ್ನೋದು ತುಂಬ ಡಿಸ್ಟರ್ಬ್ ಮಾಡ್ತಿದೆ. ಪಪ್ಪಿ, ಗಂಡ ಹೆಂಡತಿ ಸೇರಿದ್ರೆ ಒಂದು ಇಂಟ್ರೆಸ್ಟ್ ಇರಬೇಕಲ್ಲ. ನೀನು ಎಮೋಷ್ನಲ್ ಆಗಿ ಮಮ್ಮಿ ಅಂತ ಕಿರಿಸ್ತೀಯಲ್ಲ, ಆ ಥರ ಸೌಂಡ್ ಕೊಟ್ರೆ ಅಲ್ವಾ ಗಂಡಸ್ಗೆ ಎನರ್ಜಿ ಸಿಗೋದು. ನಿನಗೊಂದು ಗೊತ್ತಾ, ನನ್ನ ಹೆಂಡತಿ ಹತ್ರ ಇದ್ದಾಗ ನಿನ್ನ ಮಮ್ಮಿ ಅಂತ ಕಿರಿಸ್ತೀಯಲ್ಲ, ಆ ಮುಖಾನೇ ನೆನ್ಸ್ಕೊಂತೀನಿ. ಅವಾಗಲೇ ಒಂಥರ ಎಮೋಷನ್ ಸಿಗುತ್ತೆ. ಈಗ ಅರ್ಥ ಆಯ್ತಯ್ಯ ಏನ್ ತಪ್ಪು ಅಂತ. ಯೋ, ನಾನು ಕಿರ್ಚೋದೆಲ್ಲ ಆಕ್ಟಿಂಗ್ ಅಯ್ಯ. ಹೆಂಗಸ್ರಿಗೆ ನೋವಾದ್ರೆ ಗಂಡಸರಿಗೆ ಏನೋ ಸಾಧನೆ ಮಾಡ್ದಂಗೆ ಫೀಲಿಂಗ್ ಬರುತ್ತೆ, ಅದಕ್ಕೆ ಕಿರ್ಚೋದು. ಇದನ್ನ ನಿನ್ ಹೆಂಡತಿ ಹತ್ರ ಹೋಗಿ ಎಕ್ಸ್ಪೆಕ್ಟ್ ಮಾಡ್ತೀಯಲ್ಲ. ನಿನ್ ಹೆಂಡತಿ ಜೊತೆ ಇರುವಾಗ ನನ್ನ ಬಗ್ಗೆ ಯಾಕೆ ಯೋಚಿಸ್ತೀಯಾ? ಆಲ್ಮೋಸ್ಟ್ ಎಲ್ಲ ಗಂಡಸರು ಹೀಗೇ ಇದ್ದೀರಾ. ಕಣ್ಮುಂದೆ ಇರೋ ಮೈಗೆ ಕಲ್ಪನೆ ಮಾಡಿ ಯಾಕೆ ತಿನ್ನಿಸ್ತೀರಾ? ಮನಸ್ಫೂರ್ತಿಯಾಗಿ ಹೆಂಡತಿ ಜೊತೆ ಮಲಗಿದ್ರೇನೆ ಅವಳಿಗೂ ಫೀಲಿಂಗ್ ಬರೋದು. ಮತ್ತೆ ನಿನ್ ತರಾನೇ ನಿನ್ ಹೆಂಡತಿನೂ ಇನ್ನೊಬ್ಬನ ಯೋಚಿಸ್ತಾ ಕೂತ್ಕೊಂಡ್ರೆ ಏನ್ ಮಾಡ್ತೀಯ? ಅಷ್ಟೇನಾ ಅನ್ನೋ ಡೈಲಾಗೇ ಬರೋದು. ನನ್ನ ಹೆಂಡತಿ ಹಂಗೆಲ್ಲ ಯಾರನ್ನೋ ನೆನ್ಸ್ಕೊಂಡು ಕಿರಿಸ್ಕೊಳ್ಳೋಳಲ್ಲ. ಅರ್ಥ ಆಗ್ತಿದೆಯಲ್ಲ, ಮತ್ತೆ ನನ್ ಬಗ್ಗೆ ಯೋಚಿಸ್ಕೊಂಡು ಅವ್ರ ಜೊತೆ ಮಲಗ್ತೀಯಾ? ಅಭ್ಯಾಸ ಆಗ್ಬಿಟ್ಟಿದೆ ಪಪ್ಪಿ, ಮರೆಯೋಕ್ ಕಷ್ಟ. ಖಂಡಿತ ಸಾಧ್ಯ. ನೀನ್ ಇವತ್ತು ಏನ್ ಮಾಡ್ತೀಯಾ? ನನ್ ಜೊತೆ ಇರುವಾಗ ನಿನ್ ಹೆಂಡತಿ ಮುಖಾನ ಕಲ್ಪನೆ ಮಾಡ್ಕೊ. ಸರಿ ಹೋಯ್ತು, ನಾನು ಕೊಡೋ ದುಡ್ಡು ವೇಸ್ಟ್. ಯೋ, ನಿನ್ ತರ ಕಲ್ಪನೆ ಮಾಡ್ಕೊಂಡು ತೃಪ್ತಿ ಪಡೋನ್ಗೆ ಇದೇ ಕರೆಕ್ಟು. ಕಲ್ಪನೆಯಲ್ಲಿ ನಿನ್ ಹೆಂಡತಿನ ನೆನ್ಸ್ಕೊಂಡಿದ್ರೆ ಒಂದಿನ ಖಂಡಿತ ಅದ್ ನಡೆಯುತ್ತೆ. ಸೆಕ್ಸ್ ಅನ್ನೋದು ಎರಡು ಮೈ ಸೇರೋದಲ್ಲ, ಮನಸ್ಸುಗಳು ಸೇರ್ಬೇಕು. ಇದು ಯಾವಾಗ ಈ ಗಂಡಸರು ಅರ್ಥ ಮಾಡ್ಕೊಳ್ತಾರೋ. ಒಂದ್ ರೀತಿಲಿ ನೀವು ಅರ್ಥ ಮಾಡ್ಕೊಳ್ದೇ ಇರೋದೇ ನನ್ಗೆ ಒಳ್ಳೇದು. ಆಮೇಲೆ ನನ್ನ ಕಸ್ಟಮರ್ಸ್ ಕಡಿಮೆ ಆಗ್ಬಿಡ್ತಾರೆ.